ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ವೃಷಭ ರಾಶಿ ಅವರ ಲವ್ ರಿಲೇಶನ್ಶಿಪ್ ರೀಡಿಂಗ್ ನೆಕ್ಸ್ಟ್ ವೀಕಿಗೆ ಏನ್ ಬರ್ತಾ ಇದೆ, ಕಮಿಂಗ್ ವೀಕ್ ಅಲ್ಲಿ ಅವರ ಲೈಫ್ ಅಲ್ಲಿ ಚಾಲೆಂಜಸ್ ಬರ್ತಾ ಇದೆಯಾ, ಅವರ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಚಾಲೆಂಜಸ್ ಬರ್ತಾ ಇದೆಯಾ ಅಂತ ಹೇಳಿ ನೋಡ್ಕೊಂಡು ಬರೋಣ. ರೀಡಿಂಗ್ ಅನ್ನ ಕ್ಲೈಮ್ ಮಾಡಿ ಐ ಆಮ್ ಬ್ಲೆಸ್ಡ್ ಅಂತ ಹೇಳಿ. ಮತ್ತೆ ಇಷ್ಟೇ ಅಲ್ಲ, ನಿಮ್ ತನಕ ರೀಡಿಂಗ್ ಬರ್ತಾ ಇದೆ ಅಂತಂದ್ರೆ ನೀವು ಒಂದು ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಇರುತ್ತೆ. ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಎಷ್ಟು ನಿಮ್ಗೆ ರೆಸೋನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ರಿಗೂ ರೆಸೋನೇಟ್ ಆಗ್ಬೇಕು ಅಂತ ಇರೋದಿಲ್ಲ. ಹಾಗಾಗಿ ಮತ್ತೆ ತುಂಬಾ ಜನ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ನೋಡಿ, ಪರ್ಸನಲ್ ರೀಡಿಂಗಿಗೆ ನಾನು ನನ್ನ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಒಂದ್ಸಾರಿ ಚೆಕ್ ಮಾಡ್ಕೊಂಡು ಯಾವುದಕ್ಕೂ ನನಗೆ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಇರ್ಬೋದು, ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಆಸ್ಪೆಕ್ಟ್ ಏನೇ ಇರ್ಬೋದು, ಹೆಲ್ತ್ ಇರ್ಬೋದು, ಏನಿದ್ರು ಕೂಡ ನೀವು ನನಗೆ ಕನೆಕ್ಟ್ ಮಾಡ್ಕೋಬಹುದು. ನ್ಯೂಮರಾಲಜಿ ಪ್ರಕಾರನೂ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ಬೋದು. ಮ್ಯಾಚ್ ಮೇಕಿಂಗ್ ಇರ್ಬೋದು, ಮ್ಯಾರೇಜ್ ಅಲ್ಲಿ ನಿಮ್ಗೆ ಅವ್ರಿಗೆ ಎಷ್ಟು ಗುಣ ಮ್ಯಾಚ್ ಆಗ್ತಾ ಇದೆ, ಏನಾಗ್ತಾ ಇದೆ, ಫೈನಾನ್ಸ್ ಕರಿಯರ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಆಸ್ಪೆಕ್ಟ್ ಇರ್ಬೋದು, ಅಥವಾ ನೀವೇನಾದ್ರೂ ಎಕ್ಸಾಮ್ ಕೊಡ್ತಾ ಇದ್ದೀರಾ, ಎಕ್ಸಾಮ್ ಯಾವ ರೀತಿ ಹೋಗುತ್ತೆ, ಅದರಲ್ಲಿ ಏನಾದ್ರೂ ಕೊರತೆ ಬರ್ಬೋದಾ, ಇದನ್ನೆಲ್ಲಾನು ನೀವು ಡಿಸ್ಕಸ್ ಮಾಡ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನ ನೋಡೋಣ. ಏನ್ ಬರ್ತಾ ಇದೆ ವೃಷಭ ರಾಶಿ ಅವರಿಗೆ ಬರ್ತಾ ಇರುವಂತ ಎನರ್ಜಿ ಏನಂತಂದ್ರೆ, ಸಮಥಿಂಗ್ ತುಂಬಾ ಮನಸ್ಸನ್ನ ನೋವು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇರುವಂತದ್ದು. ಏನೋ ಒಂದು ಕಟ್ ಆಫ್ ಮಾಡ್ಕೊಳ್ತಾ ಇದ್ದೀರಾ, ಯಾವುದೋ ಒಂದು ಪಾಸ್ಟ್ ಥಿಂಕಿಂಗ್ ಇಂದ ಒಂದು ಕಟ್ ಆಫ್ ಆಗ್ತಾ ಇರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಅಂದ್ರೆ ಮೇ ಬಿ ಕೆಲವೊಂದಿಷ್ಟು ಜನರು ನಿಮ್ಗೆ ಏನಾದ್ರೂ ಮಾತಾಡಿ, ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಕಾಲೀಗ್ಸ್, ಅಥವಾ ನೀವು ಏನ್ ಜಾಬ್ ಮಾಡ್ತಾ ಇದ್ದೀರಾ ಅಲ್ಲಿ ಇರ್ಬೋದು, ಯಾರಾದ್ರೂ ನಿಮ್ಗೆ ಏನಾದ್ರೂ ಮನಸ್ಸು ನೋವಾಗೋ ರೀತಿ ಏನಾದ್ರೂ ಮಾತಾಡಿರ್ಬೋದು, ತುಂಬಾ ಮನ್ಸನ್ನ ಬೇಜಾರ್ ಮಾಡ್ಕೊಂಡಿದ್ದೀರಾ. ಮತ್ತೆ ಏನು ಟ್ರುತ್ ಇದೆ ಅಂತ ಹೇಳಿ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಮತ್ತೆ ಕೆಲವೊಂದಿಷ್ಟು ಸಿಚುವೇಶನ್ಸ್ ಅನ್ನ ಲೆಟ್ಕೋ ಮಾಡ್ತಾ ಇದ್ದೀರಾ, ಕೆಲವೊಂದಿಷ್ಟು ಜನರನ್ನ ಲೆಟ್ಕೋ ಮಾಡ್ತಾ ಇದ್ದೀರಾ, ಯಾರು ನಿಮ್ಮ ಔರಾದಲ್ಲಿ ಬರ್ತಾ ಇಲ್ಲ. ಸೊ ಅವ್ರನ್ನ ನೀವು ಲೆಟ್ಕೋ ಮಾಡ್ತಾ ಇದ್ದೀರಾ. ತುಂಬಾ ಆಯ್ತು, ಇನ್ನು ನನ್ ತುಂಬಾ ಯೂಸ್ ತಗೊಂಡಿದ್ದಾರೆ, ತುಂಬಾ ನನ್ಗೆ ಹರ್ಟ್ ಮಾಡಿದ್ದಾರೆ ಅಂತ ಹೇಳಿ ಅವರಿಂದ ನೀವು ದೂರ ಹೋಗ್ತಾ ಇರುವಂತ ಸಿಚುವೇಶನ್ ಅನ್ನ ನಾನು ನೋಡ್ತಾ ಇದ್ದೀನಿ. ಕೆಲವೊಂದಿಷ್ಟು ಸಿಚುವೇಶನ್ ಏನಿತ್ತು ನಿಮ್ಮ ಲೈಫ್ ಅಲ್ಲಿ ತುಂಬಾ ನಿಮ್ಗೆ ಪ್ರಾಬ್ಲಮ್ ಕೊಡ್ತಾ ಇತ್ತು, ಅಲ್ಲಿಂದ ಕೂಡ ನೀವು ಏನ್ ಮಾಡ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ. ಎಂಟೈರ್ ಆಗಿ ಒಂದು ನ್ಯೂ ಬಿಗ್ನಿಂಗ್ ಕಡೆ ನೀವು ಹೋಗ್ತಾ ಇದ್ದೀರಾ. ಪಾಸ್ಟ್ ಅಲ್ಲಿ ಆಗಿರೋದನ್ನ ಪಾಸ್ಟ್ ಅಲ್ಲೇನೆ ಬಿಟ್ಟು ಇವಾಗ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ ಹೇಳ್ಬಹುದು. ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇದ್ರೆ ಫೀಲಿಂಗ್ಸ್ ವೈಸ್ ತುಂಬಾ ಚೆನ್ನಾಗಿರುವಂತದ್ದು, ತುಂಬಾ ಅಟ್ರಾಕ್ಟಿವ್ ಆಗಿರುವಂತ ನಿಮ್ಮ ಒಂದು ಪಾರ್ಟ್ನರ್ ಅಂತ ಹೇಳ್ಬಹುದು. ಒಂದು ಹ್ಯಾಪಿ ರಿಲೇಶನ್ಶಿಪ್ ಅನ್ನ ಲೀಡ್ ಮಾಡೋದಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ನೀವೇನಾದ್ರೂ ಮೇ ಬಿ ಲೈಕ್ ಎಂಗೇಜ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಒಂದು ಮ್ಯಾರೇಜ್ ಫಿಕ್ಸ್ ಮಾಡುವಂತದ್ದು ಇರ್ಬೋದು, ದೊಡ್ಡವ್ರ ಜೊತೆ ಇದನ್ನೆಲ್ಲ ಮಾತಾಡುವಂತದ್ದು ಇರ್ಬೋದು. ಈ ರೀತಿ ಒಂದು ಪ್ಲಾನಿಂಗ್ಸ್ ನ ಮಾಡ್ತಾ ಇದ್ದೀರಾ, ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ಬ್ಯಾಲೆನ್ಸ್ಡ್ ಆಗಿರುವಂತ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಆದಷ್ಟು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ನೀವು. ಒಂದು ಫೇತ್ ಬರ್ತಾ ಇದೆ. ಮತ್ತೆ ಇನ್ನೊಂದು ಕಡೆ ನಾನು ನೋಡಿದಾಗ ಹೀಲಿಂಗ್ ಬರ್ತಾ ಇದೆ. ಹೀಲಿಂಗ್ ಯಾಕೆ ಬರ್ತಾ ಇದೆ ಅಂತಂದ್ರೆ, ಅಫ್ಕೋರ್ಸ್ ಹೇಳಿದ್ನಲ್ವಾ, 8 ಆಫ್ ಕಪ್ಸ್ ಬರ್ತಾ ಇದೆ. 8 ಆಫ್ ಕಪ್ಸ್ ಇಟ್ ಮೀನ್ಸ್ ವಾಟ್, ನಿಮ್ಮಲ್ಲಿ ಇರುವಂತ ಕೆಲವೊಂದಿಷ್ಟು ದುಃಖಗಳನ್ನ ನೀವು ಬಿಟ್ಟು ಹೊರಗಡೆ ಬರ್ತಾ ಇದ್ದೀರಾ ಅಂತಂದ್ರೆ, ಕೆಲವೊಂದಿಷ್ಟು ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನ ಬಿಟ್ಟು ಹೊರಗಡೆ ಬರ್ತಾ ಇದ್ದೀರಾ ಅಂತಂದ್ರೆ ಅದರಿಂದ ನಿಮ್ಗೆ ತುಂಬಾ ನೋವು ಆಗಿದೆ. ಹಾಗಾಗಿ ಅಲ್ಲಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಸೊ ಇಲ್ಲಿ ಲಿಟ್ರಲಿ ನಿಮ್ಮನ್ನ ನೀವು ಹೀಲ್ ಕೂಡ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಹೀಲಿಂಗ್ ಬರ್ತಾ ಇರುವಂತದ್ದು. ಓಕೆ, ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನ ನೋಡ್ತಾ ಇದ್ರೆ ತುಂಬಾ 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 ಪಾಸಿಟಿವ್ ಆಗಿರುವಂತದ್ದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ಒಂದು ಅಬಂಡನ್ಸ್ ಬರ್ತಾ ಇದೆ ನಿಮ್ಮ ಪಾರ್ಟ್ನರ್ ಅಲ್ಲಿ. ಆ ಒಂದು ಬ್ಯೂಟಿ ಇರ್ಬೋದು, ಒಂದು ಹ್ಯಾಪಿ ಟೈಮ್ ಇರ್ಬೋದು, ಸ್ಟ್ರಾಂಗ್ ಸ್ಟೇಬಲ್ ಆಗಿರುವಂತ ರಿಲೇಶನ್ಶಿಪ್ ನಿಮ್ ಜೊತೆಗೆ. ಓಕೆ, ಮತ್ತೆ ನಾನ್ ಅನ್ಕೋತೀನಿ ಯಾರು ಮ್ಯಾರಿಡ್ ಕಪಲ್ಸ್ ಇದ್ದಾರೆ ಅವ್ರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂತದ್ದು ಚಾನ್ಸಸ್. ಈ ಒಂದು ನೀವೇನಾದ್ರೂ ಪ್ಲಾನಿಂಗ್ಸ್ ಅಲ್ಲಿ ಇದ್ರೆ, ನೀವು ಪ್ಲಾನ್ ಮಾಡ್ತಾ ಇದ್ರೆ, ಬೇಬಿ ಪ್ಲಾನ್ ಮಾಡ್ತಾ ಇದ್ರೆ, ಇದು ಒಂದು ಸರಿಯಾದಂತ ಸಮಯ, ನಿಮ್ಗೆ ಗುಡ್ ನ್ಯೂಸ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ನರ್ಚರಿಂಗ್ ಇರುವಂತದ್ದು, ಕ್ರಿಯೇಟಿವಿಟಿಯಲ್ಲಿ ಇರ್ತಾರೆ ನಿಮ್ಮ ಪಾರ್ಟ್ನರು. ಓಕೆ, ಥಾಟ್ ವೈಸ್ ತುಂಬಾ ಪಾಸಿಟಿವ್ ಆಗಿರ್ತಾರೆ. ಮತ್ತೆ ನೇಚರ್ಗೆ ತುಂಬಾ ಕನೆಕ್ಟೆಡ್ ಆಗಿರ್ತಾರೆ. ಒಂದ್ ಹೇಳ್ಬೇಕು ಅಂತಂದ್ರೆ ನೇಚರ್ಗೆ ತುಂಬಾ ಕನೆಕ್ಟೆಡ್ ಆಗಿರುವಂತದ್ದು ಬರ್ತಾ ಇದೆ. ನಿಮ್ಗೂ ಕೂಡ ತುಂಬಾ ಕನೆಕ್ಟೆಡ್ ಆಗಿರ್ತಾರೆ ಅಂತಾನೆ ಬರ್ತಾ ಇದೆ. ಚೆನ್ನಾಗಿದೆ. ಓಕೆ, ಅವರ ಎನರ್ಜಿ ಕೂಡ, ಅವರ ಒಂದು ಫೀಲಿಂಗ್ಸ್ ನಿಮ್ ಬಗ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು. ಇನ್ನು ಇದು ಜೆಂಡರ್ ವೈಸ್ ನೀವು ಚೆಕ್ ಮಾಡ್ಕೊಳ್ಳಿ, ಅಂದ್ರೆ ಮೇಲ್ ಫಿಮೇಲ್ ಜೆಂಡರ್ ವೈಸ್ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಬರುವಂತ ದಿನಗಳಲ್ಲಿ ಏನಾದ್ರೂ ತೊಂದರೆ ಬರ್ಬಹುದಾ ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ, ತೊಂದರೆ ಅಂತ ಏನೂ ಇಲ್ಲ. ಸ್ವಲ್ಪ ಕಂಟ್ರೋಲಿಂಗ್ ಮಾಡೋದು, ಸೆಲ್ಫ್ ಕಂಟ್ರೋಲ್ ಮಾಡೋದು, ಅಥವಾ ಇನ್ನೊಬ್ಬರಿಗೆ ಕಂಟ್ರೋಲ್ ಮಾಡೋದು, ಅದನ್ನ ಕಡಿಮೆ ಮಾಡ್ಕೋಬೇಕು. ಆಮ್, ಇದನ್ನ ಬಿಟ್ರೆ ಬೇರೆ ಏನು ನನ್ಗೆ ಅನಿಸ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ತುಂಬಾ ತುಂಬಾ ಒಂದು
ಖುಷಿಯಾಗಿ ಇರುವಂತ ರಿಲೇಶನ್ಶಿಪ್ ಅನ್ನ ಅವರು ಬಯಸ್ತಾರೆ ಮತ್ತೆ ಅದನ್ನ ಎಂಜಾಯ್ ಕೂಡ ಮಾಡ್ತಾರೆ. ಅಂದ್ರೆ ಅಷ್ಟು ನರ್ಚರಿಂಗ್ ಆಗಿದೆ ಅವರ ಒಂದು ಸ್ವಭಾವ. ಅದು ತುಂಬಾ ನರ್ಚರಿಂಗ್ ಆಗಿರುವಂತದ್ದು. ತುಂಬಾ ಫೀಲ್ ಮಾಡ್ಕೊಳ್ತಾರೆ ನಿಮ್ ಬಗ್ಗೆ ಒಂದ್ ಹೇಳ್ಬೇಕಂತಂದ್ರೆ. ಬರುವಂತ ದಿನಗಳಲ್ಲಿ ಹಾಗಿದ್ರೆ ಏನಿದೆ, ಸೆಲ್ಫ್ ಫೋಕಸ್ಡ್ ಆಗಿರ್ತೀರಾ? ನೋಡಿ, ಬರುವಂತ ದಿನಗಳಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ ಸ್ವಲ್ಪ ಚೇಂಜ್ ಆಗ್ಲಿಕ್ಕೆ ಹೋಗ್ಬಹುದು. ಯಾಕಂತಂದ್ರೆ ತುಂಬಾ ನೀವು ಸೆಲ್ಫ್ ಫೋಕಸ್ಡ್ ಆಗಿರ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಈ ಒಂದು ದಿನಗಳಲ್ಲಿ ಮೇ ಬಿ ಸಿಚುವೇಶನ್ ಈ ರೀತಿ ಕ್ರಿಯೇಟ್ ಆಗ್ಬಹುದು. ನಿಮ್ಮ ಪಾರ್ಟ್ನರ್‌ಗೆ ನೀವು ಅವಾಯ್ಡ್ ಮಾಡುವಂತದ್ದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ನೀವು ನಿಮ್ಮನ್ನ ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳಿದೆ, ಏಟ್ ಆಫ್ ಕಪ್ಸ್ ಬರ್ತಾ ಇದೆ, ಹೀಲ್ ಮಾಡ್ಕೊಳ್ತಾ ಇದ್ದೀರಾ, ವಾಕ್ ಅವೇ ಮಾಡ್ತಾ ಇದ್ದೀರಾ, ಯಾವ ರಿಲೇಶನ್ಶಿಪ್ ನಿಮ್ಗೆ ಬೇಡ ಅಂತ ಹೇಳಿ. ಓಕೆ. ಹಾಗಾಗಿ ಇವಾಗ ಏನಾಗ್ತಾ ಇದೆ, ಸೆಲ್ಫ್ ಫೋಕಸ್ಡ್ ನಿಮ್ಮಲ್ಲಿ ಬರ್ತಾ ಇದೆ. ನಿಮ್ಮ ಮೇಲೆ ತುಂಬಾ ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ. ನಾನು ಈ ರೀತಿ ಇರ್ಬೇಕು, ಇದೇ ರೀತಿ ನನ್ನ ಒಂದು ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ಇದೇ ರೀತಿ ನಾನು ಇನ್ನೊಬ್ಬರ ಜೊತೆಗೆ ನಡ್ಕೋಬೇಕು. ನಿಮ್ಮ ಒಂದು ಲಿಮಿಟೇಷನ್ಸ್ ಅನ್ನ ನೀವು ಸೆಟ್ ಮಾಡ್ಕೊಳ್ಳೋದು. ಯಾರಿಗೂ ನಿಮ್ಮ ಒಂದು ಔರಾದಲ್ಲಿ ಬರ್ಲಿಕ್ಕೆ ನೀವು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಅದು ನಿಮ್ಮಲ್ಲಿ ಬರ್ತಾ ಇದೆ ಇವಾಗ. ಯಾಕಂತಂದ್ರೆ ಮೇ ಬಿ ನಿಮ್ಗೆ ಇದಕ್ಕಿಂತ ಮುಂಚೆ ತುಂಬಾ ತೊಂದರೆ ಆಗಿರ್ಬಹುದು. ಹಾಗಾಗಿ ಇವಾಗ ಅದನ್ನ ನೀವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಒಳ್ಳೇದು, ಮಾಡಿ. ಯಾಕಂತಂದ್ರೆ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ನಾವು ಸೆಟ್ ಮಾಡ್ಲೇಬೇಕಾಗತ್ತೆ ಇನ್ನೊಬ್ರಿಗಾಗಿ. ಎಲ್ರಿಗೂ ನಾವು ನಮ್ಮನ್ನ ನಾವು ಓಪನ್ ಆಗಿ ಇಟ್ಕೊಂಡು ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಏರಿಯಾದಲ್ಲಿ ನಾವು ಇದನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ನೀವು ಅದನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಒಳ್ಳೇದು, ಮಾಡಿ. ಫೋಕಸ್ಡ್ ಆಗಿರಿ. ಹಾಗಂತ ಹೇಳಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಪಾರ್ಟ್ನರ್ಗೆ ನೀವು ದೂರ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವರನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ರೀತಿ ಬರ್ತಾ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಇನ್ನು ಬರುವಂತ ದಿನಗಳಲ್ಲಿ ನೋಡಿ, ಸ್ವಲ್ಪ ಇದೇ ಕಾರಣದಿಂದಾಗಿ ನಿಮ್ಗೆ ಏನಾಗ್ಬಹುದು, ಸ್ವಲ್ಪ ಸ್ಯಾಡ್ನೆಸ್ ಬರುವಂತದ್ದು, ಲೋನ್ಲಿನೆಸ್, ನನಗೆ ಒಂಟಿಯಾಗಿದ್ದೀನಿ ಅನ್ನುವಂತ ಭಾವ. ಯಾಕಂತಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ಸೆಲ್ಫ್ ಫೋಕಸ್ಡ್ ಯಾವುದೇ ವ್ಯಕ್ತಿ ಇದ್ರೂ ಕೂಡ ಸೆಲ್ಫ್ ಫೋಕಸ್ಡ್ ಯಾವಾಗ ಆಗಿರ್ತಾರೆ, ಅವಾಗ ಅವರು ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಯಾವ ರೀತಿ ಹಾಕೋತಾರೆ ಅಂದ್ರೆ, ತಮಗೆ ಯಾರು ತಮ್ಮ ಒಂದು ಔರಾದಲ್ಲಿ ಸೆಟ್ ಆಗ್ತಾರೆ ಅವರಿಗೆ ಮಾತ್ರ ಅಲೌ ಮಾಡ್ತಾರೆ. ಓಕೆ, ಅದನ್ನೇ ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಅನಿಸ್ಬಹುದು, ನೀವೆಲ್ಲೋ ಒಂಟಿ ಆಗಿದ್ದೀರಿ ಅನ್ನೋಂಥ ಫೀಲಿಂಗ್ ನಿಮ್ಗೆ ಬರುವಂತದ್ದು ನನಗೆ ಕಾಣ್ತಾ ಇದೆ. ಮತ್ತೆ ನಿಮ್ ಮೇಲೆ ನೀವು ಕೆಲಸ ಮಾಡುವಂತ ಅವಶ್ಯಕತೆ ಇದೆ ಇಲ್ಲಿ. ಓಕೆ, ಇನ್ನೊಬ್ರ ಬಗ್ಗೆ ಬಿಟ್ಬಿಡಿ. ಇನ್ನೊಬ್ರು ಏನ್ ನಿಮ್ಮನ್ನ ಯಾವ ರೀತಿ ಅರ್ಥ ಮಾಡ್ಕೋತಾರೆ ಅನ್ನೋದು ಅದು ಬೇಕಾಗಿಲ್ಲ. ಬಟ್ ನೀವೇನು ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಏನ್ ಮಾಡ್ಬೇಕು, ನಿಮ್ಮ ಪಾರ್ಟ್ನರ್ಗೂ ಕೂಡ ಸ್ವಲ್ಪ ಸ್ಪೇಸ್ ಕೊಡಿ. ಅಂದ್ರೆ ಅವ್ರ ಪಾಡಿಗೆ ಅವ್ರಿಗೆ ಬಿಡಿ. ಸ್ವಲ್ಪ ತುಂಬಾ ಅವರಲ್ಲಿ ಇನ್ವಾಲ್ವ್ಮೆಂಟ್ ತಗೊಳ್ಳುವಂತದ್ದು ಅಥವಾ ತುಂಬಾ ಅವ್ರಿಗೆ ಹೇಳುವಂತದ್ದು ಈ ರೀತಿ ಎಲ್ಲ ಏನು ಬೇಡ. ಸ್ವಲ್ಪ ಅವಾಯ್ಡ್ ಮಾಡಿ, ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ಅವರು ಏನ್ ತಮ್ಮ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ಮಾಡ್ಲಿಕ್ಕಂತ ಬಿಟ್ಬಿಡಿ. ಓಕೆ, ಇದು ನಿಮ್ಗೆ ಬರ್ತಾ ಇರುವಂತ ರೀಡಿಂಗ್ ಅಂತ ಹೇಳ್ಬೋದು. ವೃಷಭ ರಾಶಿ ಅವರಿಗೆ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದಿಷ್ಟು ನೀವು ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೆ ಒಂದು ವೀಕ್ ಅಂತ ಹೇಳ್ಬಹುದು. ಹಾಗೆ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಪರ್ಸನಲ್ ರೀಡಿಂಗ್ ಆಪ್ಷನ್ಸ್. ಎನರ್ಜಿ ಕ್ಲೇಮ್ ಮಾಡೋದನ್ನ ಮರಿಬೇಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡೋದು, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಸಿಗೋಣ ಹಾಗಿದ್ರೆ ಇನ್ನೊಂದು